ಮೊದಲಿಗೆ ನವಣಕ್ಕಿ ಇದನ್ನು ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ. ಇದು ಮೆಜರ್ಮೆಂಟ್ ಹೇಳೋದಾದ್ರೆ ಈ ಒಂದು ಗ್ಲಾಸಲ್ಲಿ ನಾನು ಒಂದು ಕಾಲು ಕಪ್ನಷ್ಟು ನಾನು ನವಣಕ್ಕಿ ತೊಗೊಂಡಿದ್ದೀನಿ. ನೀವು ಒಂದು 2-3 ಜನಕ್ಕೆ ಆಗೋದಾದ್ರೆ ಇಷ್ಟು ಸಾಕಾಗುತ್ತೆ. ಒಂದೂವರೆ ಕಪ್ವರೆಗೂ ತೊಗೋಬೋದು. ಸೇಮ್ ಇದೆಷ್ಟು ತೊಗೊಂಡಿರ್ತೀವಿ ಇದೇ ಪ್ರಮಾಣದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಹೆಸರುಬೇಳೆನೂ ಕೂಡ ಚೆನ್ನಾಗಿ ಒಂದು 2-3 ಸರಿ ತೊಳೆದು ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನೇನು ನೈಟೆಲ್ಲ ನೆನೆಸೋ ಆಗುತ್ತೆ ಏನಿಲ್ಲ. ನವಣಕ್ಕಿ ಜೊತೆಗೆ ಹಾಕಿ ತರಕಾರಿ ಎಲ್ಲ ಜೊತೆಗೆ ಇದೇನಾಗುತ್ತೆ ಚೆನ್ನಾಗಿ ಬೆಂದ್ಕೊಬಿಡುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋದು ಮಸಾಲ ಪೌಡರು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇದೇನಿಲ್ಲ, ನಾನು ಬಾಸ್ಮತಿ ರೈಸ್ ಮಾಡುವಾಗ ಮಾಡ್ಕೊಂಡಿರುವಂಥ ಒಂದು ಮಸಾಲ ಇದು. ತುಂಬ ದಿನ ಇಡೋಕ್ಕಿಂತ ಏನಾಗೋದಿಲ್ಲ, ಒಂದು ವೀಕ್ವರೆಗೂ ಇದನ್ನು ನಾವು ಇಟ್ಕೊಳ್ಬೋದು ಅಷ್ಟೇ. ಸೊ ಅದು ಅಂದರೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದು. ನಾವು ಚಕ್ಕೆ ಮೆಣಸುಗಳನ್ನೆಲ್ಲ ನಾವು ಹಾಕ್ಬಿಟ್ಟು ಏನಾಗುತ್ತೆ ಅಂತಂದರೆ ಹಾಗಾಗಿ ಏನು ಮಾಡ್ತೀವಿ, ತೆಗೆದು ಬಿಸಾಕ್ಬಿಡ್ತೀವಿ ಪ್ಲೇಟಲ್ಲಿ. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ, ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಪೌಡ್ರ್ ಮಾಡಿ ಅದು ಇಟ್ಕೊಂಡಿರುವಂಥದ್ದು. ಇಲ್ಲಿ ಬಂದರೆ ಇದಕ್ಕೆ ನಾನು ಮೊಳಕೆ ಬಸಿರುವಂಥ ಕಾಳುಗಳು, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಕಾಳುಗಳನ್ನ ಹಾಕ್ಕೊಳ್ಬೋದು. ಇಲ್ಲಿ ಇದೇ ಅದೇ ಅಂತೇನಿಲ್ಲ, ನೀವು ಮಲ್ಟಿಗ್ರೇನ್ಸನ್ನು ಯೂಸ್ ಮಾಡೋದಾದ್ರೂ ಕೂಡ ನೀವು ಹಾಕ್ಕೊಳ್ಬೋದು. ಒಂದೆರಡು ಮೀಡಿಯಮ್ ಸೈಜ್ ಟೊಮೊಟೊ ಹಚ್ಕೊಂಡಿದ್ದೀನಿ, ಒಂದು ಆನಿಯನ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಲೇಬೇಕಂತೇನಿಲ್ಲ. ನಾವು ಹೆಲ್ದಿಗೋಸ್ಕರ ಒಳ್ಳೆಯದು, ಹಾಗೆ ತಿನ್ನೋಕ್ಕಾಗಲ್ಲ, ಮಕ್ಕಳೆಲ್ಲ ತಿನ್ನೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಬ್ರೇಕ್ಫಾಸ್ಟಿಗೆ ಆಲ್ಮೋಸ್ಟ್ ಯಾವುದೇ ಕಿಚಡಿ ಮಾಡಿದ್ರು ಕೂಡ ಯಾವುದು ಅವೈಲೇಬಲ್ ಇರುತ್ತೆ ಆ ಸೊಪ್ಪುಗಳನ್ನ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಯೂಸ್ ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ಇಲ್ಲಿ ಬಂದರೆ ವೆಜಿಟೇಬಲ್ಸ್, ನಿಮಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಅದೆಲ್ಲ ವೆಜಿಟೇಬಲ್ಸ್ನ ಹಾಕ್ಬೋದು. ಇಂಥದೇ ಪರ್ಟಿಕ್ಯುಲರ್ ಅಂತ ಏನೂ ಇಲ್ಲ ಇದರಲ್ಲಿ. ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇರುತ್ತೆ ಅದು, ಯಾವುದು ಅವೈಲೇಬಲ್ ಇಲ್ಲ ಅಂತಂದರೆ ಸಾಕು, ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಇದನ್ನು ಹಾಕೊಂಡು ಮಾಡ್ಕೊಂಡು ಕೂಡ ತಿನ್ಬೋದು. ಏನಿಲ್ಲ, ಇದು ಎರಡು ಕಾಂಬಿನೇಷನಲ್ಲಿ ನಾವು ಮಾಡ್ತಾ ಹೋದರೆ ಸ್ವಲ್ಪ ಸಪ್ಪೆ ಬರುತ್ತೆ, ಟೇಸ್ಟಿಗೆ ಅಷ್ಟೊಂದು ಇದಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹಾಗೆ ಮಾಡಿದ್ರು ಒಂದು ತಡ್ಕ ಹಾಕಿ ಆಮೇಲೆ ಆದರೂ ನಾವು ಯೂಸ್ ಮಾಡ್ಬೋದು, ತಿನ್ಬೋದು, ಚೆನ್ನಾಗಿರುತ್ತೆ. ಮೇಲೆ ಒಂದು ಸ್ಪೂನು ಸರ್ವಿಂಗಿಗೆ ತುಪ್ಪ ಹಾಕೊಂಡು ಅಥವಾ ಬೆಣ್ಣೆ ಹಾಕೊಂಡು ಏನಿರುತ್ತೆ ಅದನ್ನು ಹಾಕೊಂಡು ಮಾಡಿಕೊಂಡ್ರೆ ಒಂದು ಆರೋಗ್ಯಕರವಾದಂತಹ ಒಂದು ಮಕ್ಕಳು ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸ್ಗೂ ಕೂಡ ನಾವು ಇದನ್ನು ಇರ್ಬೋದು. ತುಂಬ ನೋಡಿ ಎಷ್ಟೊಂದು ಕಲರ್ ಆಗಿ ವೆಜಿಟೇಬಲ್ಸ್ ಕಾಣ್ತಾ ಇದೆ. ಎಲ್ಲ ಕಲರ್ಸ್ ಕೂಡ ಮಕ್ಕಳಿಗೆ ಒಂದು ಅಟ್ರಾಕ್ಟ್ ಆಗುತ್ತೆ, ಏನೇನೋ ಇದೆ ಕಲರ್ಸ್ ಇದೆ ಅಂತೇಳಿ. ಸೊ ಒಂಥರ ಮಲ್ಟಿ ಗ್ರೀನ್ಸ್ ಆಗಲಿ ಮಲ್ಟಿ ವೆಜಿಟೇಬಲ್ಸ್ ಆಗಲಿ ಅದನ್ನೆಲ್ಲ ನಾವು ಹಾಕಿ ನಾವು ಮಾಡೋದ್ರಿಂದ ಒಂದು ಒಳ್ಳೆ ಆರೋಗ್ಯಕರವಾದಂಥ ನಾವು ಬ್ರೇಕ್ಫಾಸ್ಟನ್ನು ನಾವು ರೆಡಿ ಮಾಡ್ಕೋಬೋದು. ಸೊ ನೀವು ಇದನ್ನು ಟ್ರೈ ಮಾಡಿ. ಇದನ್ನು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ.